ಟ್ರಸ್ಟ್ನವರು ಸ್ವಾಮೀಜಿಯವರನ್ನು ಉಚ್ಚಾಟನೆ ಮಾಡಿದ್ದಾರೆ. ಇದ್ರ ಬಗ್ಗೆ ತಮ್ಮ ಅಭಿಪ್ರಾಯ? ಯಾಕಂದರೆ 3 ಪಂಚಮಸಾಲಿ ಪೀಠಗಳಿದ್ದು. ನೋಡಿ, ಈ ಯಾವುದೇ ಪೀಠಗಳಿರಲಿ, ಒಂದು ನಮ್ಮಲ್ಲಿ ಕ್ಲಾರಿಟಿ ಬಂದಿದೆ, ಯಾವುದೇ ಗೊಂದಲ ಇಲ್ಲ. ಎಲ್ಲರೂ ಲಿಂಗಾಯತ ಪಂಚಮಸಾಲಿ ಬರ್ಸಂತ ಹೇಳ್ತಾ ಇದ್ದಾರೆ. ನಮ್ಗೆ ಅತ್ಯಂತ ಖುಷಿ ಮತ್ತು ಸಂತೋಷ ವಿಷಯ ಅಂತಂದರೆ, ಈ ಭಿನ್ನಾಭಿಪ್ರಾಯಗಳು ಏನೇ ಇದ್ದರೂ ಕೂಡ ಈ ವಿಚಾರದಲ್ಲಿ ಇವತ್ತು ಎಲ್ಲರೂ ಕೂಡ ಲಿಂಗಾಯತ ಪಂಚಮಸಾಲಿ ಅಂತಲೇ ಬರ್ಸಂತಾಗಿದೆ. ಅದಕ್ಕೆ ಕಾಮನ್ಗೆ ನಾವೆಲ್ಲ ಅದಕ್ಕೆ ಭಾಳ ಖುಷಿ ಪಡ್ತೀವಿ. ಈ ನಿಟ್ಟಿನಲ್ಲಿ ಬರೆದು ಈ ಥರ ಇಷ್ಟು ವರ್ಷಗಳ ನಂತರದಲ್ಲಿ ಪ್ರಪ್ರಥಮವಾಗಿ ಎಲ್ಲರೂ ಲಿಂಗಾಯತ ಪಂಚಮಸಾಲಿ ಅಂತ ಬರ್ಸಂತ ಹೇಳ್ತಾ ಇದ್ದಾರೆ. ಅದು ಒಂದು ಹೆಮ್ಮೆಯ ವಿಷಯ. ಇದು ಸಂಘಟನೆಯ ಸಮಾಜ ಜಾಗೃತ ಆಗಿದೆ ಅನ್ನೋದು. ಇನ್ನೊಂದು, ಅದು ಆಂತರಿಕ ವಿಚಾರ ಆಗಿರೋದ್ರಿಂದ ಸರಿಯಾಗಿ ನಮಗೆ ಮಾಹಿತಿ ಇಲ್ಲ. ಮಾಹಿತಿ ಇಲ್ಲದ ವಿಚಾರಗಳನ್ನು ಹೇಳೋದು ಸರಿ ಅಲ್ಲ ಅಂತ ಈ ಮೂಲಕ ಹೇಳಕ್ಕೆ ಇಚ್ಛೆ ಪಡ್ತಾರೆ. ಜಯಮೃತ್ಯುಂಜಯ ಶ್ರೀಗಳನ್ನು ಉಚ್ಚಾಟನೆ ಮಾಡಿರುತ್ತೆ, ಘೋಷಣೆ ಮಾಡಿದ್ದಾರೆ. ಅಲ್ಲ, ಅದು ಏನೇನಾಗಿದೆ ಅನ್ನೋದು ಸರಿಯಾಗಿ ನಾವೆಲ್ಲ ಹಳ್ಳಿಗೆ ಪ್ರವಾಸ ಮಾಡ್ತಾ ಇರೋದ್ರಿಂದ ಅದರ ಬಗ್ಗೆ ನಮಗೆ ಮಾಹಿತಿ ಇಲ್ಲ. ಹಾಗೆ ಮಾಹಿತಿ ಇಲ್ಲದ ವಿಚಾರ ಇದು ಭಾಳ ಸೂಕ್ಷ್ಮ ವಿಚಾರದ್ರಿಂದ ಪ್ರತಿಯೊಂದು ನಾವು ಹೇಳುವಂಥ ಹೇಳಿಕೆಗಳು ಭಾಳ ಪ್ರಮುಖವಾಗ್ತವೆ, ಸಮಾಜದ ಮೇಲೆ ಪರಿಣಾಮ ಬೀರ್ತವೆ. ಆ ನಿಟ್ಟಿನಲ್ಲಿ ಇದರ ಬಗ್ಗೆ ನಾವೇನು ಹೇಳಕ್ಕೆ ಇಚ್ಛೆ ಪಡೋದಿಲ್ಲ. ಇನ್ನೊಂದು ಪೀಠ ಕೂಡಲ ಸಂಗಮದಲ್ಲಿ ಸ್ಥಾಪನೆ ಮಾಡೋ ಚಿಂತನೆ ನಡೆದಿದೆ ಅಂತೇಳಿ ಜಯಮೃತ್ಯುಂಜಯ ಶ್ರೀಗಳು ಹೇಳಿದ್ದಾರೆ. ಅದು ಏನೇ ಇದ್ದರೂ ಕೂಡ ಆ ವಿಚಾರಕ್ಕೆ ನಮ್ಮದು ಯಾವುದು ಹೇಳಕ್ಕೆ ಇಚ್ಛೆ ಪಡೋದಿಲ್ಲ. ಟ್ರಸ್ಟ್ನವರು ಸ್ವಾಮೀಜಿಯವರನ್ನು ಉಚ್ಚಾಟನೆ ಮಾಡಿದ್ದಾರೆ. ಇದ್ರ ಬಗ್ಗೆ ತಮ್ಮ ಅಭಿಪ್ರಾಯ? ಯಾಕಂದರೆ 3 ಪಂಚಮಸಾಲಿ ಪೀಠಗಳಿದ್ದು. ನೋಡಿ, ಈ ಯಾವುದೇ ಪೀಠಗಳಿರಲಿ, ಒಂದು ನಮ್ಮಲ್ಲಿ ಕ್ಲಾರಿಟಿ ಬಂದಿದೆ, ಯಾವುದೇ ಗೊಂದಲ ಇಲ್ಲ. ಎಲ್ಲರೂ ಲಿಂಗಾಯತ ಪಂಚಮಸಾಲಿ ಬರ್ಸಂತ ಹೇಳ್ತಾ ಇದ್ದಾರೆ. ನಮ್ಗೆ ಅತ್ಯಂತ ಖುಷಿ ಮತ್ತು ಸಂತೋಷ ವಿಷಯ ಅಂತಂದರೆ, ಈ ಭಿನ್ನಾಭಿಪ್ರಾಯಗಳು ಏನೇ ಇದ್ದರೂ ಕೂಡ ಈ ವಿಚಾರದಲ್ಲಿ ಇವತ್ತು ಎಲ್ಲರೂ ಕೂಡ ಲಿಂಗಾಯತ ಪಂಚಮಸಾಲಿ ಅಂತಲೇ ಬರ್ಸಂತಾಗಿದೆ. ಅದಕ್ಕೆ ಕಾಮನ್ಗೆ ನಾವೆಲ್ಲ ಅದಕ್ಕೆ ಭಾಳ ಖುಷಿ ಪಡ್ತೀವಿ. ಈ ನಿಟ್ಟಿನಲ್ಲಿ ಬರೆದು ಈ ಥರ ಇಷ್ಟು ವರ್ಷಗಳ ನಂತರದಲ್ಲಿ ಪ್ರಪ್ರಥಮವಾಗಿ ಎಲ್ಲರೂ ಲಿಂಗಾಯತ ಪಂಚಮಸಾಲಿ ಅಂತ ಬರ್ಸಂತ ಹೇಳ್ತಾ ಇದ್ದಾರೆ. ಅದು ಒಂದು ಹೆಮ್ಮೆಯ ವಿಷಯ. ಇದು ಸಂಘಟನೆಯ ಸಮಾಜ ಜಾಗೃತ ಆಗಿದೆ ಅನ್ನೋದು. ಇನ್ನೊಂದು, ಅದು ಆಂತರಿಕ ವಿಚಾರ ಆಗಿರೋದ್ರಿಂದ ಸರಿಯಾಗಿ ನಮಗೆ ಮಾಹಿತಿ ಇಲ್ಲ. ಮಾಹಿತಿ ಇಲ್ಲದ ವಿಚಾರಗಳನ್ನು ಹೇಳೋದು ಸರಿ ಅಲ್ಲ ಅಂತ ಈ ಮೂಲಕ ಹೇಳಕ್ಕೆ ಇಚ್ಛೆ ಪಡ್ತಾರೆ. ಜಯಮೃತ್ಯುಂಜಯ ಶ್ರೀಗಳನ್ನು ಉಚ್ಚಾಟನೆ ಮಾಡಿರುತ್ತೆ, ಘೋಷಣೆ ಮಾಡಿದ್ದಾರೆ. ಅಲ್ಲ, ಅದು ಏನೇನಾಗಿದೆ ಅನ್ನೋದು ಸರಿಯಾಗಿ ನಾವೆಲ್ಲ ಹಳ್ಳಿಗೆ ಪ್ರವಾಸ ಮಾಡ್ತಾ ಇರೋದ್ರಿಂದ ಅದರ ಬಗ್ಗೆ ನಮಗೆ ಮಾಹಿತಿ ಇಲ್ಲ. ಹಾಗೆ ಮಾಹಿತಿ ಇಲ್ಲದ ವಿಚಾರ ಇದು ಭಾಳ ಸೂಕ್ಷ್ಮ ವಿಚಾರದ್ರಿಂದ ಪ್ರತಿಯೊಂದು ನಾವು ಹೇಳುವಂಥ ಹೇಳಿಕೆಗಳು ಭಾಳ ಪ್ರಮುಖವಾಗ್ತವೆ, ಸಮಾಜದ ಮೇಲೆ ಪರಿಣಾಮ ಬೀರ್ತವೆ. ಆ ನಿಟ್ಟಿನಲ್ಲಿ ಇದರ ಬಗ್ಗೆ ನಾವೇನು ಹೇಳಕ್ಕೆ ಇಚ್ಛೆ ಪಡೋದಿಲ್ಲ. ಇನ್ನೊಂದು ಪೀಠ ಕೂಡಲ ಸಂಗಮದಲ್ಲಿ ಸ್ಥಾಪನೆ ಮಾಡೋ ಚಿಂತನೆ ನಡೆದಿದೆ ಅಂತೇಳಿ ಜಯಮೃತ್ಯುಂಜಯ ಶ್ರೀಗಳು ಹೇಳಿದ್ದಾರೆ. ಅದು ಏನೇ ಇದ್ದರೂ ಕೂಡ ಆ ವಿಚಾರಕ್ಕೆ ನಮ್ಮದು ಯಾವುದು ಹೇಳಕ್ಕೆ ಇಚ್ಛೆ ಪಡೋದಿಲ್ಲ.